ಸತ್ಯದ ಬಗ್ಗೆ ಅಭಿಮಾನ, ಇದಕ್ಕೆ ನಿರಭಿಮಾನ ಅಂತ. ನಿರಭಿಮಾನ ಅಂಚಿತವಿ ಮೋಕ್ಷ. ಇದ್ರ ಬಗ್ಗೆ ನೀ ಯಾರಿದ್ದೀನಿ ಅನ್ನೋದ್ರ ಬಗ್ಗೆ ನೀ ಅಭಿಮಾನ ಅಂದಾಗ ನೀನು ಮುಕ್ತಿ ಇದ್ದೀನಿ ಕೊಟ್ಟು ಎಲ್ಲದ್ದು ನೀನು ಅಂತ ತಿಳ್ಕೊಂಡ್ರೆ ನಿನಗೆ ಬಂಧನ. ಇದು ಅಭಿಮಾನ ಹಿಡ್ಕೋ, ಅದನ್ನ ಬಿಡು. ಮುಕ್ತಿ ಹೊಂದ್ಬೇಕನ್ನೋ ಇಚ್ಛಾ ಇತ್ತಂದ್ರೆ, ದುಃಖದಿಂದ ಪಾರಾಗಬೇಕನ್ನೋ ಹೋಗಿದ್ರೆ ಅಲ್ಲದ್ರ ಮ್ಯಾಗಿನ ಅಭಿಮಾನ, ದೇಹದ ಅಭಿಮಾನ, ಮನಸ್ಸು ಬುದ್ಧಿ ಚಿತ್ತ ಅಭಿಮಾನ ಅಲ್ಲದ್ದು ಯಾವ್ದ ಹೋಗಿಲ್ಲ. ನೀ ಯಾರಿದ್ದೀನೋ ನಿನ್ನಲ್ಲಿ ನಿನಗೆ ಅಭಿಮಾನ, ಆತ್ಮಾಭಿಮಾನ, ಆತ್ಮವಿಶ್ವಾಸ, ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇದೆ. ಆತ್ಮನಲ್ಲಿ ವಿಶ್ವಾಸ ಕಳ್ಕೋಬೇಡ್ರಿ, ನಿಮ್ಮಲ್ಲಿ ನಿಮಗೆ ಶ್ರದ್ಧಾ ಇಲ್ಲ. ಸದ್ವಸ್ತುವಿನಲ್ಲಿ ನಿನ್ನ ಸದ್ವಸ್ತು ಐತಿ, ನಿನ್ನಲ್ಲಿ ನಿನಗೆ ಶ್ರದ್ಧಾ ಇಲ್ಲ. ನಂಬಿಕೆ ಇದನ್ನ ನಂಬಕ್ ಹೋಗ್ಬೇಡ. ಶರೀರ ಮುಂತಾದ ಉಪಾಧಿಗಳೇನದಾವ, ಮನಸ್ಸು ಬುದ್ಧಿ ನಂಬಕ್ ಹೋಗ್ಬೇಡ. ನಿನ್ನೂ ಅಲ್ಲ, ತೋರಿಡಕ್. ಹೊಗಳಿಕೆ ತೆಗಳಿಕೆಗೆ ನಿನ್ನ ನಿಲುಕುದಿಲ್ಲ. ಇಲ್ಲ ಹೊಗಳಿಕೆ ತೆಗಳಿಕೆ ಇಲ್ಲ, ಬಳ್ಳಿ ಒಳಗಿನ ಅಕ್ಷರಗಳು ಒಂದಷ್ಟು. ಯಾವ ಮಂತ್ರಗಳು ನಿನ್ನ ಇರುವನ್ನು ಮುಟ್ಟಲಾರು. ನೀ ಯಾವ ಮಂತ್ರ ಬಡಬಡಿಸಿರೋ ಹತ್ತುದು ಇಲ್ಲ, ಯಾವ ಬೇಗಳ ಹೆಚ್ಚು ನಿನ್ಗೆ ಹತ್ತುದು. ಬೇಕಾದಂಗೆ ಬೈ, ನನಗೇನು ಹತ್ತುದಿಲ್ಲ ಅಂತಿರ್ತಾರ ನೋಡ್ರಿ ರೂಢಿ ಒಳಗೆ. ಅನುಭವದ ಮಾತಾಡ, ನನ್ನ ಇರುವಿಗೆ ಏನು ಹತ್ತು, ನೀ ಬೇಕಾದ ಬೇ ಅಂತ. ಅಭಿಮಾನ ಹೋಗೈತಿಲ್ಲ ಅನ್ನೋದು ಗೊತ್ತು ಮಾಡ್ಕೊಳಕ್ ಮೊದಲು ರೊಕ್ಕ ಕೊಟ್ಟು ಬೀಸ್ಬೋದಿತ್ತು. ಬೇಯ್ಲಿ ನೋಡು ಮತ್ತೆ ಯಾಕ್ರಿ, ಇನ್ನು ಸಿಕ್ಕಂಗ ಬೇಯಾಕೈತಿ ರೊಕ್ಕ ಕೊಟ್ಟು ಬೇಸಕಚ್ಚು ಅಂದ್ರೆ ಅಭಿಮಾನ ಹೋಗೈತಿಲ್ಲ ಅನ್ನೋ. ಈ ಸುಮ್ಮನೆ ಇರ್ತೇವನು ಯಾರು ಏನಾರ ಅಂದ್ಕೂಲಿ ಸಿಟ್ಟು ಬಂದ್ಬಿಡ್ತದೆ ತಲೆಯಲ್ಕ. ಯಾಕ್ರಿ ತಲೆಯಲ್ಕ ಸಿಟ್ಟು ಇಲ್ಲದಲ್ಲಿ ತಲೆಯಲ್ಕ ಎಷ್ಟು ಅಭಿಮಾನ ಇತ್ತು ಅದಿಲ್ಲ. ಅಭಿಮಾನ ಮುಗೀತಿಲ್ ಹೋಗಿ ಬರ್ತಿಲ್ಲ. ಯಾಕೆ ಭಕ್ತ ಕುಂಬಾರನ ಮನೆಗೆ ಅತಿಥಿಯಾಗಿ ಬಂದಿದ್ರು. ಇವರೆಲ್ಲ ವಿಠಲ, ಜ್ಞಾನದೇವ, ಶಾಂಗದೇವ ಇವರೆಲ್ಲ ಸಂತರು ಬಂದಾಗ ಇವು ಯಾವ ಗಡಿ ಗಟ್ಟಿದಾವೆಲ್ಲ ನೋಡೋ ಭಕ್ತ ಕುಂಬಾರ. ಅವಾಗ ಒಂದೊಂದು ತೆಲಿಗೆ ಬಾರಿಸಿ ನೋಡ್ತಾನೆ. ಹಂಗೆ ಎಲ್ಲರಿಗೂ ಜ್ಞಾನದೇವಗೂ ತೆಲಿಗೆ ಬಿಡೋದ ನಾವು ಸಿಟ್ಟು. ಅಭಿಮಾನ ಹೋಗಿಲ್ಲಲ್ಲ, ಇದು ಈ ಗಡಿಗೆ ಬೆಂದಿಲ್ರಿ. ನೀನ್ ಸಿಟ್ಟು ಬರ್ತೈತಿ ಯಾಕ್ರಿ ತಡೆಯಲ್ಕ. ಒಂದೊಂದು ತೆಲಿಗೆ ಹೊಡೆದ ಒಂದ್ ಇದ್ರ ಬಳಿಲೆ ಬಡಬಡ ನೋಡಾಕ್ತಾನೆ ತೆಲಿಗೆ. ಸುಮ್ಮನೆ ಇದ್ದಾರು ಯಾಕ್ರಿ ಬೇಸ್ಕೊಂಡ ಹೊಡೆದಾಡಕ್ ಚಾಲು. ನನ್ನ ಜಗಳ ಹೈತೆ ಅದಿಲ್ಲ, ಇಲ್ಲೇ ಹೊಡೆದಾಡಕ್ ಚಾಲು ಮಾಡ್ತೀವಿ ಅದಿಲ್ಲ. ಹೊಡೆದಾಟ ಹಚ್ಚೋದು ಎಷ್ಟೊತ್ರಿ ಯಾಕ್ರಿ ಗದ್ಲ ಹಚ್ಚಿ ಬಿಡ್ತೀವಿ. ಅವ ಹಂಗಂದ ಇವ್ ಹಿಂಗ ಹೊಡೆದ ನನಗಂದ ನಿನಗಂದ ಯಾರಿಗಂದ ಈ ವಿಚಾರ ಇಲ್ಲ. ಅಲ್ಲದ್ದು ನಾನಂತ ಹಿಡ್ಕೊಂಡೆ ನೋಡಿ, ಎಷ್ಟು ಗಟ್ಟಿ ಹಿಡ್ಕೊಂಡೆ ಅದ್ರ ಸಂಬಂಧ ಹೊಡೆದಾಟ ಚಲೋ ತಿಳಿದವ ಯಾರಿಗೆ ಅಂದ ಬಿಡ, ನನಗೇನು ಹತ್ತೇಲ್ ಬಿಡು, ನಾ ಬೇರೆನ ಅದೇನ ತಿಳಿದವ. ಯಾವುದು ಪರಿಣಾಮ ಸಂಬಂಧ ಇಟ್ಕೊಂಡ್ರೆ ಪರಿಣಾಮ. ಸಂಬಂಧ ಅಲ್ಲಿದ್ರೆ ಸಂಬಂಧ ಇರ್ತದೆ. ನೀ ಅದ ನೀನಾದ್ರೆ ಸಂಬಂಧ ಇಟ್ಕೋ, ನೀನಲ್ಲದ್ರ ಸಂಬಂಧ. ಶರೀರ ನೀನಾದ್ರೆ ಶರೀರ ಸಂಬಂಧ ಇಟ್ಕೋ. ಶರೀರ ನೀನಲ್ಲ ಸಂಬಂಧ ಎಲ್ಲ ಯಾಕೆ ತಪ್ಪಿಸ್ಬೋದು. ಧ್ಯಾನಕ್ಕೆ ಕೂತಾಗ, ಪೂಜೆ ಕೂತಾಗ ನಾವು ಇದರ ಸಂಬಂಧ ತಪ್ಪಿಸ್ಬೋದು. ಸಂಬಂಧ ಮಾಡ್ಬೇಕಾಗಿ ಧ್ಯಾನ ಅಲ್ಲದ ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡು ಉಳ್ಕೋದ ಧ್ಯಾನ. ಯಾರು ಏನ್ ಬೇಕಾದ ಯಾರಿಗಂದಾರ ಅದನ್ನ ಹೌದನು ಅಲ್ಲ, ಅದು ನಡವಲ್ ಬಿಡು, ನನಗೇನು ಹತ್ತುದಿಲ್ಲ. ಅಂತ ಪ್ರಸಂಗ ಬಂದಾಗ ಗೊತ್ತಾಗೋದು. ಇದು ನಮ್ಗೆ ತಿಳಿದೈತಿ ಇಲ್ಲ, ಇದು ಯಾವ್ದು ನಾನು ತಿಳ್ಕೊಂಡೇನು ದೊಡ್ಡಲ್ಗೆ ಬಂದ್ಬಿಡ್ತೈತಿ. ಹೊಡೆದಾಡಕ್ ಚಲೋ ನಾನು ತಿಳ್ಕೊಂಡಲ್ಲ ಗಟ್ಟಿಯಾಗಿ ಬೇಕಾದಂಗೆ ಕೇಳ್ತೈತಿ ಅಭಿಮಾನ ಹೋಗುದು. ನಾನು ನನ್ನದು ಅನ್ನೋದು ಅಹಂಕಾರ ಹೋಗುದು ಬಹಳ ಕಠಿಣ. ಅದಕ್ಕೆ ಏನಾರು ಒಂದ್ ಸ್ವಲ್ಪ ಪೆಟ್ಟು ಹತ್ತಿರ್ತಿ. ನನಗ ಅಂದ್ರು ನನ್ನ ಅಂತ ಅವಾಗ ಅಂದ್ರು ಯಾಕ್ರಿ ಎಷ್ಟು ಅಭಿಮಾನದ ನೋಡಿ, ದೊಡ್ಡ ಅಹಂಕಾರ.
ಅದು ಪಿಸಾಚಿ ಹಾಕೊಂಡು ತಿಂದಾಗ ಹೌದಿಲ್ಲ. ನಾ ಮಾಡೇನಿ, ನನ್ನಿಂದ ಎಲ್ಲ ಆಗೈತಿ, ಇದು ದೊಡ್ಡ ಅಹಂಕಾರ. ಬೇಕಾದಂಗೆ ಹೇಳೋದು ಕೇಳೋದು ಮಾಡ್ತೇನೆ ಅಂದ್ರೆ ಹೂವು ಕಟ್ಟಿ ಅಹಂಕಾರ. ಶಿವಾನಂದ ಅಜ್ಜ ಅವ್ರು ಅಂತಿದ್ರು ಅಂತ ಬಂದೈತೆ ನಿನಗೆ, ಅಪ್ಪ ಅವ್ರಿಗೆ ಅಂತಿದ್ರು ತಪ್ಪು ಬಂದೈತೆ ಅಂತಿದ್ರು. ನನಗೆ ಇಲ್ರಿ, ನನಗೆ ಯಾಕೆ ಬಂದೈತೆ? ಇಲ್ಲ ಇಲ್ಲ ಬಂದೈತೆ. ಜ್ಞಾನಿ ಮಗ ಯಾಕ್ರಿ, ಒಬ್ಬನ ಮಗ ಸಾಕಷ್ಟು ಗೌಡಿಕೆ ಅಮೂಲು ಬಂದೈತೆ ನಿನಗೆ ಸೊಕ್ಕ ಅಂತಿದ್ರು ಅಂತ ಅಪ್ಪ ಅವ್ರು ಹಿಂಗೆ ಅಂತಿದ್ರು. ಕಠಿಣ ಅದು ಯಾಕ್ರಿ, ಅದು ಹಂಗೆ ನನ್ನಂಗೆ ಜನ ಎಲ್ಲ ನಮ್ಗೆ ಹೌದು ಅಂತ ನಾನ ಎಲ್ಲ ಇದು ಮಾಡಿ ಹೌದಿಲ್ಲ, ನನ್ನಿಂದನೇ ನಡೀತಿತ್ತು. ಅಹಂಕಾರ ಒಂದು ಐತೆ, ಅದ ನಿಮ್ಮ ಸಮಾಧಾನ ಶಾಂತಿ ಅನಿಸ್ತದೆ, ಅದನ್ನ ತ್ಯಾಗ ಮಾಡೋದು. ಹೊಗಳಿಕೆಗೆ ತೆಗಳಿಕೆಗೆ ಹಿಗ್ಗು ಕುಗ್ಗುಗಳನ್ನು ಹೊಂದಿ ಹೊಂದಕ್ ಹೋಗ್ಬಾರ್ದು. ಜಗತ್ತೇನು ಹೊಗಳಿದ್ರು ಹಿಗ್ಬಾರ್ದು, ತೆಗಳಿದ್ರು ಕುಗ್ಗಬಾರ್ದು. ಹೂವಿನ ಹಾರ ಹಾಕಿರು ಹಿಗ್ಗಂಗಿಲ್ಲ, ಮಚ್ಚಿ ಸರ ಹಾಕಿರು ಉದಾಸೀನ ಆಗಿಬಿಡುದು, ಎಲ್ಲದ್ರ ಬಗ್ಗೆ ಉದಾಸೀನ. ನಾವೆಲ್ಲ ಸಂಬಂಧ, ನಾವೆಲ್ಲದಕ್ಕೆ ಏನಾರ ಆಗಿದ್ದ ನಾ ಹೋಗತ್ತ ನನಗೇನು ಸಂಬಂಧ, ನಾವೆಲ್ಲದ್ದೆಲ್ಲ ಜಗಳ ತರ ನಮ್ಗೆ ಸಂಬಂಧ, ಎಲ್ಲದನ್ನ ಮಾಡತ್ತ ನಮ್ಗೇನು ಸಂಬಂಧ ಇರುತ್ತೆ. ಏನ್ ಮಾಡಿದ್ರು ಸುಮ್ಮ ತುಕಾರಾಮ್ ಮಗ ಕುಂದಿರ್ತಿದ್ರು, ಸುಮ್ಮ ಕತ್ತಿ ಮ್ಯಾಗ ಕುಂದಿರ್ಸಿ ಮೆರವಣಿಗೆ ಮಾಡಿದ್ರು. ಹೇಗ್ರಿ ಕೊಳ್ಳಾಗ ಕಸಬರಿಗೆ ಸರ ಕಾಲ್ ಮರಿ ಸರ ಹಾಕಿ ಕತ್ತಿ ಮ್ಯಾಗ ಕುಂದಿರ್ಸಿ ಮೆರವಣಿಗೆ ಮಾಡಿ ಸುಮ್ಮನೆ ಕುಂದಿರ್ತಿದ್ದಂತ ನಕ್ಕೊಂತ ತುಕಾರಾಮ್ ಮನಿ ಮಠ ಬಡ್ಕೊಂತ ಬಾರಿಸ್ಕೊಂತ ಬಂದು ಮನಿಗೆ ತಂದು ನಿಂದಿರ್ಸಿದ. ಅವ್ನು ಹೇಗೆ ಎಲ್ಲಾರನ್ನು ಬೇಕತ್ತ ಯಾಕೆ ಬೈತಿ, ನಾವು ಮದುವೆಗೆ ಸಹಿತ ಇಷ್ಟು ಮೆರವಣಿಗೆ ಆಗಿಲ್ಲ ಶಿವಾನ ಯಾಕೆ ಬೈತಿ ಬಿಡ. ನನಗೆ ಭಾಳ ಶಿಸ್ತು ಮಾಡ್ಯಾರ ಅವ್ರು, ನನಗೆ ಇಷ್ಟು ಶಿಸ್ತು ಮೆರವಣಿಗೆ ನಾ ಮದುವೆಗೆ ಸಹಿತ ಮಾಡ್ಕೊಂಡು ಹಂಗೆ ಅಭಿಮಾನ ಹೋಗ್ ಹಾಕೈತೇನೆ. ಒಂದು ರೌಂಡ್ ಹೊಡೆಸ್ಕೊಂಬರ್ರಿ ಅಂತಂದ್ರಪ್ಪ ತೀರ್ನಾಗ ಹತ್ತೇನೆ. ಹಂಗಾದ ಕತ್ತಿ ತೊಗೊಂಡ್ಬರಿ, ಕತ್ತಿ ಮ್ಯಾಕೊಂಡ್ರಿ ಕಸಬರಿಗೆ ಸರ ಕಾಲ್ ಮರಿ ಸರ ಕೊಳ್ಳಾಗ ಹಾಕಿ ಒಂದು ರೌಂಡ್ ಅಡ್ಡಾಡ್ಸ್ಕೊಂಬರಿ, ತೀರ್ನಾಗ ಹತ್ತಿನ ಅಂತ ಹಠ ಹಿಡ್ದಾಗ ಹಚ್ಚೋದು ಕೈ ಬಿಟ್ರ ಅಂದ್ರೆ ಅಭಿಮಾನ ಹೋಗೈತಿ. ಭಾಳ ಕಠಿಣ ಐತ್ರಿ, ಇಲ್ಲ ಅಂತೇವಲ್ಲ. ಕೇಳಕ ಭಾಳ ಚಂದ ಇದೆ ವೇದಾಂತ ಶಾಸ್ತ್ರ. ನಾ ಹೇಳ್ತಾರ ಕೇಳ್ತಾನಂದ್ರು ಅಭಿಮಾನ ಹೋಗಿದ್ರು ಒಳಗೆಲ್ಲ ಹಂಗೆ ಗಟ್ಟಿ ಹತ್ತುದಿಲ್ಲ. ಭಾಳ ಮಂದಿ ಹೇಳೋರು ಕೇಳೋರು ಜಗತ್ತಿನ ಎಲ್ಲಿ ಒಬ್ಬ ಇದು ಸಂಬಂಧ ತಪ್ಪಿಸ್ಕೊಂಡು ಆರಾಮಿನ ಮಾಡೋದಿಲ್ಲ. ಅರ್ಥಕ್ಕನುಸಾರವಾಗಿ ವೃತ್ತಿ ತದಾಕಾರ ಆಗ್ಲಿಲ್ಲ ಅಂದ್ರೆ ಅವ್ರು ಏನು ಒದರ್ಕೊಂಡದ್ದೆಲ್ಲ ವ್ಯರ್ಥ. ಅರ್ಥಾನುಸಂಧಾನ ವೃತ್ತಿಗಳಲ್ಲಿ ವ್ಯರ್ಥ ಪದ ಪದ್ಯಗಳನ್ನು ಕಲಿತೊಡೆದೇನು, ಅರ್ಥದ ಮರ್ಮವನ್ನು ಅರಿಯದೆ ಅಂತ ಈ ಕತ್ತೆ ಮತ್ತು ರತ್ನಗಳ ಹೊತ್ತರೆ ಅದರ ಬೆಲೆ ಅರಿಗಿರ್ತದೆ ಅಂತ ಮಂತ್ರ ಅನ್ನೋದು ತನಗೆ ಗೊತ್ತಿರೋದಿಲ್ಲ, ಹಂಗೆ ಬಿಡ್ಬಿಡ್ತಿರ್ತದೆ. ಅರ್ಥ ಸಹಿತ ಗೊತ್ತಿರೋದಿಲ್ಲ, ಅದು ಮಂತ್ರ ಅನ್ನೋದಕ್ಕೆ ಗೊತ್ತಿಲ್ಲ. ನೀವು ಕೇಳೋರ್ಗಿಂತ ಏನೇ ದೊಡ್ಡ ಮಂತ್ರ ಅನ್ನತ್ತ ಅಂದದಕ್ಕೂ ತಿಳಿಲಿಲ್ಲ, ಇವು ಕೇಳಿದಕ್ಕೂ ತಿಳಿ ಹೌದು. ಅರ್ಥಾನುಸಂಧಾನ ವೃತ್ತಿ ಇಲ್ಲ. ವೃತ್ತಿ ಆನಂದದಾಕಾರ ಆದ್ರೆ ಮಾತ್ರ ಅದಕ್ಕೆ ಬೇಕಾಗಿದೆ. ವೃತ್ತಿ ಆನಂದದಾಕಾರ ಮಾತ್ರದ ಅವಶ್ಯಕತೆ ಇಲ್ಲ. ಮನನಾತ್ರಾಯತೆ ಇತಿ ಮಂತ್ರ,
ಯಾವ್ದ್ರ ನೆನಪಿನಿಂದ ಮನಸ್ಸನ್ನ ಇಲ್ಲದಂಗ ಆಕೈತಿ ಅದಕ್ಕೆ ಮಂತ್ರ ಅಂತ. ಏ ಯಾವ್ದ್ರ ನೆನಪು ಮಾಡೋದ್ರಿಂದ ಮನಸ್ಸು ಇಲ್ಲದಂಗ ಆಕೈತಿ ಅದಕ್ಕೆ ಮಂತ್ರ ಅಂತ. ಏ ವಿಷಯ ವಸ್ತುಗಳನ್ನ ಇಂದ್ರಿಯಗಳು ಬೇಡೋದಿಲ್ಲ, ಮನಸ್ಸು ಬೇಡ್ತದ. ಹ್ಮ್ ಯಾರಿಗ್ ಬೇಕಾಗ್ಯಾವು? ಹೌದಿಲ್ಲ, ಮನಸ್ಸಿಗೆ ಹೌದಿಲ್ಲ. ಮನಸ್ಸಂದ್ರೆ ಸಂಕಲ್ಪ ವಿಕಲ್ಪಾತ್ಮಕಂ ಈ ಮನ, ತಾನಲ್ಲದನ್ನ ತಾನಂತ ತಿಳ್ಕೊಳತ್ತ ಜೀವ. ಅದಕ್ಕೆ ಬೇಕಾಗಿ ವಿಷಯ ವಸ್ತುಗಳು. ಮತ್ತಾನ ತನ್ನನ್ನು ತಾನು ಮತ್ತ ತಾನ ಆನಂದ ಸ್ವರೂಪ ಅನ್ನೋದನ್ನು ಮರ್ತ ಅನ್ಯ ಭಾವನೆಯನ್ನ ತಳಿತಿ, ಅದಕ್ಕೆ ಜೀವ ಅಂತ. ಏ ಅದು ಅದು ಆನಂದ ಬೇಕಾಗಿ. ಜೀವ ಸ್ಥೂಲ ಪದದಲ್ಲಿ ತನ್ನಿಂದಲೇ ತನ್ನ ನಿಜವಾದ ಇರುವನ್ನು ಕಂಡುಕೊತ. ಅವಾಗ ತನ್ನ ಸಮಾಧಿ ಸ್ಥಿತಿಯನ್ನು ಹೊಂದಿದಾಗ ಇದು ಅನ್ಯದ್ರಿಲ್ಲ, ನಂದ ಇದು ಸುಖ ಅನ್ನೋದು ಅನ್ಯದ್ರಾಗ ಐತೆ ಅಂತ ಬಂತ, ಹಂತೆ ಆಗಿತ್ತಲ್ಲ ಅಂತ ಈ ಭ್ರಾಂತಿ ನಾಶ ಮಾಡ್ತು. ಅನ್ಯದ್ರಾಗ ಐತೆ ನಿನ್ನೊಳಗೆ ಇದ್ದದ್ದೆ. ಯಾವಾಗ ನಮ್ಗೆ ಸುಖ ಅನುಭವಕ್ಕೆ ಬರ್ತೈತೆ ಅಂತೀವಿ, ಅಲ್ಲಿ ಅನುಭವ ಕೊಡುವಂತ ಸುಖ ನಂದ ಹೊರತು ಯಾವ ವಿಷಯ ಇದ್ದನು ಅಲ್ಲ. ಏನ್ ಯಾವ ಬೇಕಾದ ವಸ್ತು ಸಿಕ್ಕಲಿ ಮನುಷ್ಯನ ಹರಿದಾಟ ನಿಂತೈತಿ, ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ಸ್ಥಿತಿಯೊಳಗೆ ತಾನಂದ ತನಗೆ ಅನುಭವ. ಏನ್ ಎನ್ನುವಾಗ, ನೋಡುವಾಗ, ಕೇಳುವಾಗ, ಮೋಷ ಮಾಡುವಾಗ, ಮುಟ್ಟುವಾಗ, ದಿನನಿತ್ಯ ನಾವು ವಿಷಯದ ಸಂಪರ್ಕಕ್ಕೆ ಹೋಗಿ ಮಾಡುವಾಗ ತೋರುವಂತಹ ಆನಂದ ಅದು ವಿಷಯದ್ದಲ್ಲ, ಇದು ನಂದ ಇದು ಅನ್ನೋದನ್ನು ತಿಳ್ಕೊಳ್ಳುವ ಮಾತು. ಅದು ಯಾವ ಹೊಡಿತೈತಿ ವಿಷಯಕ್ಕೆ ಹೋಗಿ ನಡೆದ ಸುಧಾ ಅವನ ಸಮಾಜ ಏ ವಿಷಯದ ಸಂಪರ್ಕಕ್ಕೆ ಹೋಗಿ ನಡೆದ ಸುಧಾ ಸಮಾಜ ಹಚ್ಕೊಳ್ಳಿ. ಅದು ವಿಷಯದ್ದಲ್ಲ, ಇದು ನಂದ ಸ್ವರೂಪ. ಯಾವಾಗ ಇಂದ್ರಿಯ ಸಂಪರ್ಕಕ್ಕೆ ಹೋಗಿ ನಡೆದಾಗ ಆನಂದ ತೋರುವುದು ವಿಷಯದ್ದಲ್ಲ, ಇದು ನಂದ ಇದು ಇದನ್ನ ಹೋಗ್ತದೆ ಭಾಳ ಮಾತು. ಈ ವಿಚಾರ ಗಟ್ಟಿ ಆಗ ನೋಡ್ರಿ. ವಿಷಯದ ಜರ ಆನಂದ ಆಗಿದ್ರ ಆ ವಿಷಯ ಎಂತೇಲಿ ಇರ್ತೈತಿ, ಆನಂದ ಯಾಕೆ ಅನುಭವ ಬರಬಾರ್ದು? ಯಾಕ್ರಿ ಅವೆಲ್ಲ ಗಳಿಸಿಯಲ್ಲ, ಯಾಕೆ ಸುಖ ಕೊಟ್ಟಿಲ್ಲ? ಮನಸ್ಸು ನಿಶ್ಚಲ ಆದಾಗ ಅಷ್ಟ ಆನಂದದ ಅನುಭವ. ನಿಶ್ಚಲ ಸ್ಥಿತಿಯೊಳಗೆ ನಿನ್ನ ಆನಂದ ನಿನಗೆ ಅನುಭವ. ಇದ್ದಕ್ಕಿದ್ದಂಗೆ ಇರ್ಬೇಕಾತಂದ್ರೆ ಬಹಳ ಜನ್ಮ ಹೋಗ್ತದೆ. ಇದ್ದಕ್ಕಿದ್ದಂಗೆ ಇದ್ರ ಗಾದ್ಲಿಲ್ಲ ಗೋಳಿಲ್ಲ ಅಂತ. ನೀನ್ ಇರು ಹೆಂಗೈತಿ ಹೆಂಗಿರ್ಬೇಕು, ನೀ ಹೆಂಗದಿ ಹೆಂಗಿರ್ಬೇಕು. ನೀ ಹೆಂಗಾರ ಹಾಕೊಂಡ್ ಕುಂದಿರ್ತೀವಿ, ಏನಾರ ನೋಡಿ ಏನಾರ ಹಾಕೊಂಡ್ ಕುಂದಿರ್ತೀವಿ. ನಿನ್ನ ನೋಡಿ ನಿನ್ ಕಡೆ ಎಲ್ಲ ಕೊಟ್ರೆ ಏನಾರ ಆಗೋಗಿಲ್ಲ. ಮತ್ತೆ ಅನ್ಯದ್ರ ಭಾವನೆಯನ್ನ ತಾಡಿ ಏನ್ಕೇನಾರ ಹಾಕೊಂಡ್ ಕುಂತ ಏನ್ಕೇನಾರ ಆಗೋದು ಯಾವ್ದು, ನೀ ಯಾರು? ಇದನ್ನ ವಿಚಾರ ಮಾಡು. ಏನಾರ ಆಗೋದು ತಡೆಯಲಿಕ್ಕಾಗಕ್ ಬರ್ತದ್ರಿ. ಕಸಬರಿಗೆ ಹಾಕೋದು ಬಹಳ ತಕ್ಕತಿ. ಯಾಕ್ರಿ ಪೂಜೆ ಆಗ್ಬೇಕಾರೆ ಜನ್ಮ ಜನ್ಮಾಂತರ ತಪಸ್ಸು ಮಾಡ್ಬೇಕು. ಹೌದು, ಕಸಬರಿಗೆ ಹೇಳೋದು ಎಷ್ಟು ತಡೆಯಲಿಕ್ಕೆ. ಮಣಿಯ ನೆನೆಸಿ ದಿನವ ಕಳೆಯಲು ಬೇಡ, ಖನಿಯ ಪೂಜಿಸಿ ಕಾಲ ಕಳೆಯಲು ಬೇಡ. ಕ್ಷಣದೊಳಗಿನ ಅರ್ಧ ಕ್ಷಣವಾದರೂ ನಿಮ್ಮ ನಿಜದ ನೆನಪು ನಿಂದೊಡೆ ನಿಮ್ಮ ನಿತ್ಯ ಕಾಣಗು ಈಶ್ವರ. ಅಲ್ಲಂ ಪ್ರಭುಗಳು ಹೇಳಿದ ಕ್ಷಣದೊಳಗಿನ ಅರ್ಧ ಕ್ಷಣ ಆದರೂ ನಿಮ್ಮ ನಿಜದ ನೆನಪು. ಹೊರಗೇನು ಒಣಗು ನಿಮ್ಮ ನೆನವನ್ನೇ ಆಗಿದ್ದು. ಇದ್ದಕ್ಕಿದ್ದಂಗಿದ್ದು ಇದ್ದಕ್ಕಿದ್ದಂಗೆ ಇದ್ದ ವಸ್ತುನ ನೀವು
ಈ ಬದಲಾವಣೆ ಆಗುವುದು ನೀನು. ಪ್ರತಿಯೊಂದು ವಸ್ತುಗಳು ಶರೀರ ಬದಲಾವಣೆ ಆಗ್ತೈತಿ, ಮನಸ್ಸು ಬದಲಾವಣೆ, ಇಂದ್ರಿಯಗಳು ಬದಲಾಗ್ತವೆ, ವಿಷಯ ವಸ್ತುಗಳು ಬದಲಾವಣೆ ಆಗ್ತವೆ. ಈ ಬದಲಾವಣೆ ಅಂತ ಹೊಂದುವಂತ ವಸ್ತುಗಳು ಯಾವುವು ನಮ್ಗೆ ಸುಖ ಕೊಡೋದು. ಈ ತೋರಿಕೆ ವಸ್ತುಗಳೆಲ್ಲ, ದೃಶ್ಯ ಪದಾರ್ಥಗಳೆಲ್ಲ ಇವು ಬದಲಾವಣೆ ಹೊಂದುವಂಥವು. ಯಾವುದೇ ಬ್ರಹ್ಮರ್ಷಿಗಳಲ್ಲಿ ರಂಜನಾ ಇದ್ರೆ ತೋರ್ಸ್ರಿ ನೀವು ನನಗೆ, ಅಂದ್ರೆ ನಾವು ಮಾಡಾಕರ ಬರ್ತದೆ. ನಿಮ್ಮ ಬಾಹ್ಯಾಡಂಬರದ ಉತ್ಸವಗಳೆಲ್ಲ ಅಲ್ಲೋಲ ಕಲ್ಲೋಲ ಮಾಡುತ್ತವೆ ಮನಸ್ಸನ್ನು. ಅದು ಮನುಷ್ಯನ ಸಮಾಧಾನ ಶಾಂತಿಯನ್ನೆಲ್ಲ ಕೆಡಿಸಿಬಿಡ್ತಾವ ನೀವು ಹೊರಗಿನ ಆಡಂಬರ ಮಾಡ್ಕೊತ. ಸ್ವರೂಪಾವಸ್ಥಿತಿಯನ್ನು ಹೊಂದಲಿಕ್ಕೆ ವಿಘ್ನಗಳು ಭಾಳ ಬರ್ತಿರ್ತಾವ. ಅವನ್ನೆಲ್ಲ ವಿಚಾರದಿಂದ ಹೊಡೆದು ಹಾಕು. ಅಂತ ಪ್ರಸಂಗಗಳಲ್ಲಿ ಮಹಾತ್ಮನ ಹೆಂಗೆ ನಡ್ಕೊಂಡ್ರು ಅನ್ನೋದು ವಿಚಾರ ಮಾಡಿ ನಾವು ಹಂಗ ವಿಚಾರ ಮಾಡಿ ತೆಗೆದು ಹಾಕ್ಬೇಕು. ಯಾರು ಕೂಡ ಊಟ ಮಾಡಿದ್ರು ಪಾಯಸ ಒಂದ ಅದ. ಏನ್ ಎಲ್ಲ ಯಾವ ಮಹಾತ್ಮರೇ ಒಂದ ಬೇರೆ ಬೇರೆ ಇಲ್ಲ, ಬೇರೆ ಬೇರೆ ಇದ್ದಂದ್ರೆ ಅವ್ ಮಹಾತ್ಮನ ಅಲ್ಲ. ಏನ್ ನಿಮ್ಮ ಹೊರಗಿನ ರಂಜನಾ ವ್ಯವಹಾರ ಒಳಗಿನ ಕೆಲಸಕ್ಕೆ ಬರ್ತದೆ. ರಂಜನಾ ವ್ಯವಹಾರ ಏನದ, ರಾಕ್ಷಸಿ ವ್ಯವಹಾರ. ಅದು ಆಡಂಬರ ಮಾಡ್ಕೊಂಡು ಕೂತಿಲ್ಲ, ರಾಕ್ಷಸಿ ವ್ಯವಹಾರನ. ಅದಕ್ಕೆ ಅವನ್ನೆಲ್ಲ ಕೈ ಬಿಡ್ರಿ. ಪಂಚೇಂದ್ರಿಯಗಳೆಂಬ ಜಾಲಕ್ಕೆ ಸಿಲುಕಕ್ಕೆ ಹೋಗ್ಬೇಡ. ಇಂದ್ರಿಯಗಳ ವ್ಯಾಮೋಹಕ್ಕೆ ಸಿಲುಕಿದೆ ಅಂದ್ರೆ ಅದರಿಂದ ಕಡೆಗೆ ಬರೋದು ಭಾಳ ಬಿಗೈತಿ. ನನ್ನ ಸುಂಬಳದ ಸಿಕ್ಕ ಮ್ಯಾಗ ಅದು ಹೊರಗೆ ಬರೋದು ಭಾಳ ಕಠಿಣ ಐತಿ. ಇದು 5 ಇಂದ್ರಿಯಗಳ ವ್ಯಾಮೋಹ ಏನದ ನೋಡ್ರಿ, ನಮ್ಮ ಜನ್ಮ ಜನ್ಮಾಂತರ ತೇಗ್ಲಿಕ್ಕೆ ಹಚ್ಚದ. ದುಡಿದ ಇಂದ್ರಿಯಗಳು ಚಟ ಸಂಬಂಧ ತೇಗ್ಬೇಕಾಗೈತಿ, ಹೌದಲ್ರಿ? ಹೊಟ್ಟಿ ಸಂಬಂಧ ಏಟ್ ಬೇಕಾಗೈತ್ರಿ? ಭಾಳ ಬೇಕಾಗಿಲ್ಲ. ಹೊಟ್ಟಿ ಸಂಬಂಧ ಒಂದು ಮುಟ್ಟಿಗೆ ಹಿಟ್ಟು ಹಳಕ್ ಉಪ್ಪಾರ ಸಾಕಂತಿದ್ರಪ್ಪ. ಇದನ್ನೆಲ್ಲ ಖರ್ಚು ಯಾಕ್ರಿ ತೇಗ್ಬೇಕಾಗಿತ್ತು? ಅನಾವಶ್ಯಕ ಮಾಡ್ಕೊಂಡು ಕೂತಿಲ್ಲ ಅವನ್ನೆಲ್ಲ. ಇಂದ್ರಿಯಗಳ ಚಟ ದಿನ ಬೇಕಪ್ಪ ನಮ್ಗೆ, ಬೇಕಪ್ಪ, ಹೌದಿಲ್ಲ? ಅವು ಬೇಕಂದ್ರೆ ತೇಕುದಿಲ್ಲ, ತಪ್ಪುದಿಲ್ಲ. ಬೇಕಾದ ಜನ್ಮ ಹುಟ್ಟಿ ಬಾನಿ, ಅವು ಹೋಗು ಮಠ ನಿನ್ನ ತೇಕು ತಪ್ಪುದಿಲ್ಲ. ಅದ್ರ ಆಶೆ ಆಗಿತ್ತಂದ್ರೆ ತೇಕಾಕ ಹಚ್ತದೆ. ಸುಮ್ಮನೆ ಅದ್ರ ಗುಲಾಮ ಹೆಂಗೆ ಹೇಳ್ದ ಕೇಳು, ಅದು ಸಿಗ್ತೈತಿ ಹೆಂಗಾರ ದೊರಕಿಸ್ಕೋಬೇಕಲ್ಲ, ಅದನ್ನ ದೊರಕಿಸ್ಕೋ ಸಂಬಂಧ ತೇಕುದು. ನನಗೆ ಅದ್ರ ಆಶೆ ಇಲ್ಲ, ಅವನಿಗೆ ಯಾವ್ದಕ್ಕೆ ಬೇಕಾಗಿತ್ತು? ಅದ್ರ ಆಸಕ್ತಿ ಇರಬೇಕು, ಹೊಂದ್ಬೇಕು. ಏನು ಮಾಡಿದ್ರು ವಿನೋದಕ್ಕಾಗಿ ಮಾಡ್ತಿರ್ತಾನೆ. ಅವುಗಳಿಂದ ಸುಖ ಸಿಗ್ತೈತಿ, ಅವುಗಳನ್ನ ಪ್ರಾಪ್ತಿ ಮಾಡ್ಕೋಬೇಕು ಆಶೆ ಇರುವುದಿಲ್ಲ. ಯಾವ ಕರ್ಮವನ್ನು ಮಾಡಿದ್ರು ವಿನೋದಕ್ಕಾಗಿ ರಾಜಕುಮಾರನ ಆಡುವ ಆಟದಂತೆ ಕರ್ಮಗಳನ್ನು ಮಾಡ್ತಿರ್ತಾರೆ. ಕರ್ಮ ಮಾಡಿದ್ರೆ ಸಾಕಾಗ್ಬಿಟ್ಟ. ಯಾಕ್ರಿ? ಮಾಡಂತ ಹೇಳೋರು ಇಲ್ಲ, ಸಾಕು ಬಿಡಂತ ಹೇಳೋರು ಇಲ್ಲ. ನಾವು ತನ್ನೊಳಗದ ಆನಂದವನ್ನು ಹೊಂದಿರ್ತಾನೆ, ವಿಷಯದ ಮುಖಾಂತರ ಇಲ್ಲ ಅನ್ನೋದು ಖಾತ್ರಿ. ಆನಂದವನ್ನು ಅನೇಕ ನಮೂನಿ ಮಾಡಕ್ ಬರ್ತೈತೇನ್ರಿ? ಮಾಡಿ ನೋಡು. ಬೇರೆ ಬೇರೆ ನಮೂನಿ ಮಾಡಕ್ ಬರ್ತೈತೆ ಆನಂದವನ್ನು. ನೀವು ಕಲ್ಪನಾ ಬಂದಂಗೆ ಮಾಡಿ ನೋಡು.
ನೀವು ಕಲ್ಪಿಸುವ ನಿಮ್ಮ ದೇವ್ರನ್ನ ನಿಮ್ಮ ಕಲ್ಪನಾ ಬಂದಂಗೆ ಇಟ್ಕೊಂಡಿರೋದಿಲ್ಲ. ಅವ್ರು ದೇವ್ರು ನಾವು ಯಾರ್ಯಾರಿಗೆ ಅಂತ ಯಾವ ಕಲ್ಪನಾ ಆಗಿತ್ತು ಒಂದೊಂದು ಗುಂಪಿನಾಗ ನಮ್ಮನೆ ಇಟ್ಕೊಂಡು ಕುಂತಿದ್ದು ದೇವ್ರ. ನೀವು ಕಲ್ಪಿಸ್ಕೊಂಡದ್ದು ದೇವರಲ್ಲ. ದೇವರನ್ನು ಕಲ್ಪಿಸ್ಲಿಕ್ಕೆ ಬರುದಿಲ್ಲ. ಅದು ಇರುವಂಗದ. ಆನಂದ ಅಥವಾ ದೇವರ ತಾನಾಗಿದ್ದು, ಅರಿವೇ ತಾನಾಗಿದ್ದು, ಮರೆದೆ ನಾನೆಂಬುದು ಮಿಥ್ಯ. ನೀನದಿ ಅಲ್ಲ, ನೀನ ತಿಳ್ಕೊಂಡ್ರೆ ಮುಕ್ತ ಅದಿ. ನಾ ಹೆಂಗ್ ದೇವ್ರ ತಿಳ್ಕೊಂಡ್ರೆ ಬದಿಯಾಡ್ಲಿಕ್ಕೆ. ದೇವ್ರ ಅಲ್ಲಿ ಅದಾನ, ಇಲ್ಲಿ ಅದಾನ, ಸುಳ್ಳ ಕೊಟ್ಟು ಗುಡ್ಡ ಕೊಳತಿರ್ತಾವ. ಅಹಂ ಬ್ರಹ್ಮಾಸ್ಮಿ, ಆ ಸಚ್ಚಿದಾನಂದ ಸ್ವರೂಪವೇ ನಾನು. ಇದನ್ನು ಗಟ್ಟಿ ಮಾಡ್ಕೊಳ್ಳೋ ಸಂಬಂಧ ಇದೆ ಅಭ್ಯಾಸ. ಇದು ಎಲ್ಲರಿಗೂ ಒಂದಾದ್ರೆ ಆನಂದದ ಅನುಭವ. ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ, ಸಣ್ಣವರಿಗೆ, ದೊಡ್ಡವರಿಗೆ ಒಂದು ಅನುಭವ. ನೀ ದೇವರ ಅಲ್ಲ ಅಂತ ಯಾವ ಋಷಿ ಮುನಿಗಳು ಹೇಳ್ಯಾರ? ತೋರ್ಸಿರ್ತಾರೆ ಯಾವ ಋಷಿ ಮುನಿಗಳು ಹೇಳ್ಯಾರ ನೀ ದೇವರಲ್ಲಪ್ಪ ಅಂತ. ನೀನ್ ದೇಹದಿ ಅಂತ ಯಾರಿಗಾರ ಹೇಳಿದ್ರು ನಾವು? ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ ಎಲ್ಲ ಋಷಿ ಮುನಿಗಳು ಇದನ್ನೇ ಹೇಳಿಲ್ಲ. ನೀನದಿ ಅದ, ನೀನು ಅಲ್ಲದನ್ನ ನೀನಂತ ತಿಳ್ಕೊಂಡು ಯಾಕ ಎಚ್ಚರಿಕೆಯಾಗಿ ನೀನು ಅಲ್ಲದ್ದನ್ನು ಹಿಡ್ಕೊಂಡ್ತಿ. ಕನಸಿನ ನೀನು ಅಲ್ಲದ್ದನ್ನು ಹಿಡ್ಕೊಂಡ್ತಿ. ಎಚ್ಚರಿದ ಕನಸಿನಾಗ ಬರ್ಲಿಲ್ಲ, ಕನಸಿನಲ್ಲಿ ಎಚ್ಚರಿಕೆಯಾಗಿ ಬರ್ಲಿಲ್ಲ, ಎಚ್ಚರಿಕೆ ಕನಸಿನಲ್ಲಿ ನಿದ್ದೆ ಆಗ್ಬಿಡ್ಲಿಲ್ಲ. ಅಲ್ಲಿ ಏನಾಗಿ ಆರಾಮಿದ್ದೆ ಅಂದ್ರೆ ಎಚ್ಚರಿಕೆಗೆ ಕನಸಿನಾಗ ಏನಾರ ಆಗಿ ಆರಾಮ್ ಇರ್ಬೇಕಂತ ಪಡ್ಕೋತೀನಿ. ಏನಾರ ಆಗ್ಬೇಕು, ನಾ ಅದಾಗ್ಬೇಕು, ಏನೂ ಆಗೋದು ಬೇಕಾಗಿಲ್ಲ. ಏನದಿ ಅದ ನೀನಾಗ್ಬಿಡಿ. ನೀನಾಗು. ಹಾಗೇನೆ ಈಗ ಶರೀರ ಹಾಕೊಂಡ್ ಕೂತೀವಿ, ಆರಾಮದಿ ಅನ್ಬೋದು. ಶರೀರ ನೀನಾಗೋದು ಯಾವಾಗ ಬಿಡ್ತೀವಿ ಯಾವಾಗ ನಿನಗೆ ಆರಾಮ. ಸದ್ದ ಬಿಟ್ಟು ಸದ್ದನೇ ಆರಾಮಿನ ಅನುಭವ ಮಾಡ್ಕೊಳ್ಳಿ. ಆರಾಮ ಅವಲೋಸ್ಕೊಂಡು ಶರೀರ ಐತೋ ಏನು ಮನಸ್ಸು ಐತೋ? ಆರಾಮ ಏನ್ ಅವಲಂಬಿಸ್ಕೊಂಡೈತಿ? ಆರಾಮಿನ ಅವಲಂಬಿಸ್ಕೊಂಡೆ ಯಾಕ್ರಿ? ಯಾವುದು? ಯಾವ ನಿರಾವಲಂಬನ, ಯಾವ ಅವಲಂಬನ ಇಲ್ಲದೋ ಐತೆ ಆರಾಮ. ಶರೀರ ಅವಲಂಬಿಸ್ಕೊಂಡು ಇಲ್ಲ, ಮನಸ್ಸನ್ನು ಅವಲಂಬಿಸ್ಕೊಂಡು ಯಾವ ಅವಲಂಬನ ಇಲ್ಲದಾಗ ನಾವು ಸ್ವತಂತ್ರವಾಗಿ ಐತೆ ಆರಾಮ ಇದಕ್ಕಿದ್ದಂಗೆ. ವಿಷಯಾದಿಗಳನ್ನ ನೀವು ತಿಳಿತಿರೋ, ವಿಷಯಾದಿಗಳು ನಿಮ್ಮನ್ನು ತಿಳಿತಾವ? ತಿಳಿಸ್ಕೊಳ್ಳುವಂತಹ ವಿಷಯಾದಿಗಳು ಜಡ ಅದಾವು. ನಿಮ್ಗೇನ್ ಕೊಡ್ತಾವು? ಆನಂದ ಅದು ವಿಷಯ ಅಲ್ಲ, ತಿಳಿಸ್ಕೊಳ್ಳೋದಲ್ಲ. ಅದು ಅರಿವು ಇರುವ ಆನಂದ ಯಾರಿಂದಲೂ ಅದು ತಿಳಿಸ್ಕೊಡೋದಲ್ಲ, ಎಲ್ಲವನ್ನ ತಿಳಿಯುವಂಥದ್ದು. ಯಾವುದನ್ನ ಎಲ್ಲವನ್ನ ಯಾವುದು ತಿಳಿತೈತೋ, ಯಾವುದನ್ನ ಮನಸ್ಸಿಗೆ ತಿಳಿಲಿಕ್ಕಾಗುವುದಿಲ್ಲೋ ಅದೇ ಬ್ರಹ್ಮ ಅಂತ. ಮನಸ್ಸಿನಿಂದ ಎಲ್ಲವನ್ನೇ ತಿಳಿತಿ. ಎನ್ನು ಮನಸ್ಸ ನ ಮನುತಿ ನಾವು ಮನುಮತಂ ತದೇವ ಬ್ರಹ್ಮತ್ವಂ ವಿಧಿ ನ ಯದಿದಂ ಉಪಾಸತೆ. ಯಾವುದರಿಂದ ಮನಬುದ್ಧಾದಿಗಳು ತಿಳಿಸಿಕೊಳ್ಳುತ್ತಾವ, ತಿಳಿಯಲ್ಪಡ್ತಾವ. ಯಾವುದನ್ನ ಮನಸ್ಸು ಬುದ್ಧಿಗಳು ತಿಳಿಯಲಾರವು ಆ ಸದ್ವಸ್ತುನ ನೀನು. ಅದು ಅರಿವಿಸಿಕೊಳ್ಳೋದಲ್ಲ, ಮನಸ್ಸು ಬುದ್ಧಿಯಿಂದ ತಿಳಿಸಿಕೊಂಡದ್ದಲ್ಲ. ತಿಳಿಸ್ಕೊಳ್ಳೋದು ಯಾವುದು ಅರಿವಲ್ಲ, ಅದು ದೇವರಲ್ಲ. ಮನ ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಅದು ತೋರಿಕೆ, ದೃಶ್ಯ ಪದಾರ್ಥದ ಅಂತ ತಿಳಿದವ ಯಾವ ಕಲ್ಪನೆಗೆ ಬಂದದ್ದೆಲ್ಲ ಅದು ತೋರಿಕೆನಲ್ಲ, ಇರಿಕೆಲ್ಲ. ಕಲ್ಪಿಸ್ಲಿಕ್ಕೆ ಬಾರದದ ಎಲ್ಲ ಅಡಿಗಿದಾಗ ನಿನ್ಗೆ ಅನುಭವ ಕೊಡ್ತ. ಶಾನೆತನ ಉಪಯೋಗ ಬರುದಿಲ್ಲ.
ನಿನ್ನ ಶಾಣಿತನ ಎಲ್ಲ ಇಲ್ಲ ಬುದ್ಧಿ ಬಸವತ್ತಿನ ಏ ಶರೀರ ನಿಮ್ಮನ್ನು ತೀತಿತ್ತು ಶರೀರವನ್ನು ನೀವು ತೀತಿರು ಅಂದ್ರೆ ನಾವ ಶರೀರವನ್ನು ತಿಳಿತೇವೆ ನೀವ ತಿಳಿತೀರ ನಿನಗ ಅದು ನೀ ಹೆಂಗಾಗ್ತಿ ನೀ ಏನ್ ಕಲ್ಪನಾ ಮಾಡಿದ್ರು ನಿನಗೆ ಸುಖ ಇಲ್ಲ ನೋಡಿ ಕಲ್ಪನಾ ಇಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಅದ ಹೋಗ್ಬೋದು ಶರೀರ ಅವಲಂಬಿಸಿಕೊಂಡು ನೀ ಇದೆಯೋ ನಿನ್ನ ಅವಲಂಬಿಸಿಕೊಂಡು ಶರೀರ ಐತು ಯಾಕ್ರಿ ನಿನ್ನನ್ನು ಅವಲಂಬಿಸಿಕೊಂಡು ಅದೈತಿ ಶರೀರ ಶರೀರ ಅವಲಂಬನ ಇಲ್ಲಲ್ಲ ನಿನಗೆ ಇರಾಕ್ ಬರ್ತೈತಿ ಶರೀರ ಇದ್ರೆ ನಾವ್ ಇರ್ತೇವೆ ಅಂತ ನಾವು ತಿಳ್ಕೊಂಡು ಕೂತೇವೆ ಶರೀರ ಜೀವಂತ ಇದ್ದು ಇದು ನಾನಲ್ಲ ಅಂತ ತಿಳ್ಕೊಂಡು ಇದ್ದು ತೋರ್ಸ ಅನುಭವಿಗಳು ಏನ್ ಸಂಬಂಧ ತಪ್ಪಿಸ್ಕೊಂಡು ಶರೀರವನ್ನು ಎದುರಿಟ್ಟು ಇದು ಸಂಬಂಧ ಈ ಭಾವನೆಯನ್ನು ಬಿಟ್ಟು ಉಳ್ಕೊಂಡು ತನ್ನ ಭಾವದೊಳಗೆ ಇದ್ದು ತೋರ್ಸ್ಯಾರ ಶರೀರ ಜೀವಂತ ಇದ್ದಾಗ ಇದನ್ನ ತಪ್ಪಿಸ್ಕೊಳಕ್ ಬರ್ತದೆ ಮತ್ತೆ ಶರೀರ ಸತ್ತ ಮ್ಯಾಗ ಶರೀರ ಸಂಬಂಧ ತಪ್ಪಿಸ್ಕೊಳಕ್ ಆಗುದಿಲ್ಲ ವಾಸನೆ ಆಗೈತಿ ಕಟ್ಕೊಂಡ್ ತಿರ್ತದೆ ಜೀವ ಏನ್ ಶರೀರ ಜೀವಂತ ಇದ್ದಾಗ ಇದ್ರ ಸಂಬಂಧ ತಪ್ಪಿಸ್ಕೊಳ್ಳೋ ಅಭ್ಯಾಸ ಮಾಡ್ಬೇಕು ಆರಾಮಿನ ಕಡೆ ಮನಸ್ಸು ಕೊಟ್ರೆ ಆರಾಮ ಅನುಭವ ಬರ್ತದೆ ವಿಷಯದ ಕಡೆಗೆ ಮನಸ್ಸು ಕೊಟ್ರೆ ವಿಷಯ ಅನುಭವ ಬರ್ತದೆ ಯಾವುದೇ ವಸ್ತುವಿನ ತಿಳುವಳಿಕೆ ನಮಗೆ ಆಗ್ಬೇಕಾರ ವಸ್ತುವಿನ ಆಕಾರ ಆದಾಗ ಅದರ ಜ್ಞಾನ ನಮಗೆ ಆರಾಮಿನ ತಿಳುವಳಿಕೆ ಆಗ್ಬೇಕಾರ ಆರಾಮಿನ ಆಕಾರ ಆಗ್ಬೇಕು ಈ ವಸ್ತುಗಳ ತಿಳುವಳಿಕೆ ಆಗ್ಬೇಕಾದ್ರೆ ಜಗತ್ತಿನ ವಸ್ತುಗಳು ಜಗತ್ತಿನ ವಸ್ತುಗಳ ಆಕಾರ ಕೊಂಡ್ತೀವಿ ವೃತ್ತಿ ತದಾಕಾರ ವೃತ್ತಿ ಅನ್ಯ ಆಕಾರ ಆಗೋದೆಲ್ಲ ಕೈ ಬಿಟ್ಟು ತನ್ನ ಆಕಾರ ಆನಂದದ ಆಕಾರ ಆಗೋದು ಬಹಳ ಕಠಿಣ ಯಾವ್ದಾರ ಒಂದು ವಸ್ತುವಿನ ಆಕಾರ ಸಟಕ್ ಅದನ್ನೆಲ್ಲ ಕೈ ಬಿಡು ಅದು ವಿಕಾರ ಆಗೋದನ್ನ ಆಕಾರದ ನೆನಪು ಮಾಡ್ಕೊಂಡು ಅದು ವಿಕಾರ ಆಗೋದನ್ನ ನೆನಪು ಏನ್ ಮಾಡ್ತೀವಿ ಅಂದ್ರೆ ಸಮಾಧಾನ ನಿನಗೆ ನಿದ್ದೆ ಮಾಡೋದು ಹೆಂಗಂತ ನಿಮ್ಮ ಅಪ್ಪನ ನಿಮ್ಮ ಅಜ್ಜನ ಕೇಳಕ್ ಹೋಗಿರಿಲ್ರಿ ಹೆಂಗ ಅದನ್ನ ಕೇಳೋ ಅವಶ್ಯಕತೆ ಇಲ್ಲ ಹೇಗ್ರಿ ಗೊತ್ತದ ನಾವು ನಿದ್ದೆ ಮಾಡೋದು ಹೆಂಗ್ ಮಾಡೋದು ಅಂತ ಯಾರು ಕಲಿಸ್ಕೊಡ್ಬೇಕಾಗಿಲ್ಲ ಎಲ್ಲರಿಗೂ ಸ್ವಾಭಾವಿಕವಾಗಿ ಯಾಕ್ರಿ ಕಣ್ತುಂಬ ಕೂಳಬೇಕ ಕಣ್ತುಂಬ ನಿದ್ದೆ ಬಂದ ಅದು ಬಟ್ ನಿದ್ದೆ ಬರಕ್ ಚಲೋ ಮೊದಲು ನೀ ಆರಾಮ್ ಯಾವ್ದರ ಮುಖಾಂತರ ಗೊತ್ತ ಮಾಡ್ಕೊಂಡಿದ್ದೇನೆ ಯಾರ ಕೊಡ್ತುಗಳು ತೀರ್ಸದ ಉಂಡಿ ಮುಖಾಂತರ ಮಾಡ್ಕೊಂಡಿವ ಗೊತ್ತಾ ಏನ್ ಹೋಳಿಗೆ ಮುಖಾಂತರ ನಂದು ಗೊತ್ತ ಮಾಡ್ಕೊಂಡಿವ ಮನಸ್ಸನ್ನು ಸುಮ್ಮನೆ ಇರ್ಸ್ಬೇಕಂತಂದ್ರೆ ಯಾವ್ದಾರ ಗುರ್ತು ಬೇಕಾಕತ್ತೇನ್ರಿ ಆ ಗುರ್ತ ಯಾಕೆ ಗುರ್ತು ಬೇಕು ಹೇಳಂಗ ಆ ಗುರ್ತ ನೆನಪು ಮಾಡ್ಕೊಂತ ಮನಸ್ಸು ಸುಮ್ಮನೆ ಮನಸ್ಸು ಚಂಚಲ ಆಗ್ಬಾರ್ದು ಯಾಕ್ರಿ ನೀ ಲಿಂಗಪ್ಪನ ಪೂಜೆ ಅಂತ ಗುಂಡ ಹಿಡ್ಕೊಂಡು ಕುಂದ್ರು ಮನಸ್ಸು ನಿಲ್ಲಿಸ್ತಾಕತ್ತೆ ಲಿಂಗಪ್ಪನ ಕಡೆ ಲಕ್ಷ ಕೊಟ್ರು ಯಾಕ್ರಿ ಮನಸ್ಸು ಅದ್ ಒಳಗೆ ಜಿಗಾಡ್ತಿರ್ತೈತಿ ಹುಡುಗ ಹುಡುಗಿ ಕೈ ಲಿಂಗಪ್ಪ ಕೊಟ್ರೆ ಹುಡುಗನ ಲಕ್ಷ ಹುಡುಗಿ ಕಡೆ ಹುಡುಗಿ ಲಕ್ಷ ಹುಡುಗನ ಕಡೆ ಇರ್ತದೆ ಏನ್ ಲಿಂಗಪ್ಪನ ಕಡೆ ಇರ್ತದೆ ಹುಳ ಇಟ್ಕೊಂಡು ಕೂತೀರಿ ಕೆಲ್ಸಿದ ಅದನ್ನ ಹೆದಲ್ಲ ಹೇಳಿದ್ ಸಿಟ್ಟು ಬರ್ತದೆ ನಿಮ್ಗೆ ಲಿಂಗ ಅಂದ್ರೆ ಯಾವ್ದು ಅಜ್ಞಾನ ಆತ್ಮಜ್ಞಾನಕ್ಕಂತ ಲಿಂಗ ಅಂದ್ರೆ ಏನ್
ಅದು ಎಲ್ಲಿ ಅದನ್ನು ಧಾರಣ ಮಾಡಕ್ಕೆ ಲಿಂಗದಾನ ಪರಿಶುದ್ಧವಾದಂತಕ್ಕಂಥದ್ದು ನಮ್ಮ ನಿಜವಾದ ಇರುವಿನ ನೆನಪು ಮಾಡ್ಕೊಳಿಕ್ ಬರ್ತದೆ. ಪ್ರತಿಯೊಬ್ಬರು ನಾವು ಅಂತಃಕರಣ ಸ್ವಚ್ಛ ಮಾಡ್ಕೊಂಡಾಗ ನಮ್ಗೆ ಅನುಭವ. ತಿಳಿದು ಏನು ಅಂತಃಕರಣ ಸ್ವಚ್ಛ ಇದ್ರೂ ನಡೀತೀವಿ, ಸ್ವಚ್ಛ ಇಲ್ಲಕ್ಕೂ ನಡೀತೀವಿ. ಅದನ್ನ ಅನುಭವ ತಗೋಬೇಕಲ್ಲ, ಅಂತಃಕರಣ ಪರಿಶುದ್ಧತೆ ಅವಶ್ಯನೇ ಬೇಕು. ಎಚ್ಚರಿಕೆ ವ್ಯವಹಾರದ ಕಡೆಗೆ ಎಲ್ಲ ಹೊಲಸು ಮಾಡ್ಕೊಂಡು ಮನಸ್ಸು ಮಲಿನ ಆಯ್ತು, ಇಲ್ಲಿ ಧ್ಯಾನ ಕುಂಡ್ರಕ್ಕನ್ನು ಭಾಳ ಸುಲಭ ಏ ಪ್ರಾರಬ್ಧ ಫಲದ ಭೋಗ ಉಣ್ಕೊಂತ ಮುಂದಿನ ಕೆಲಸ ಮಾಡ್ಬೇಕು. ಮುಂದಿನ ಕೆಲಸ ನಮ್ದು ಹೆಂಗ ಒಳ್ಳೇದು ಮಾಡಿ ಕೆಡಕ್ಬೇಕಾದ್ರೆ ನೀವು ಕೆಡಕ ಹೋಗುದು. ನಮಗ್ ಮುಂದೆ ಒಳ್ಳೇದಾಗ್ಬೇಕನ್ನೋ ಈಗ ನೀವು ಒಳ್ಳೇದು ಮಾಡಿ. ಸದ್ದಕ್ಕೂ ಉಣ್ಣೋದು ಹಿಂದೆ ಮಾಡಿರ್ತೀವಿ. ನೀವು ಮಾಡಿದ್ದು ಯಾವುದೋ ಉಳಿದಿಲ್ಲ, ಉಂಡುಂಡಂಗೆ ಅದು ಸಂಕಳಿ ಬರುದು. ಕರ್ಮದಿಂದ ಕೇಳಿಸಲ್ಪಟ್ಟಂತಹ ಎಲ್ಲ ಲೋಕನ ನಾಶ ಆಗುತ್ತೆ. ಯಾವ ಮಠಮಾನ್ಯಗಳಲ್ಲಿ ಸಾಧು ಸನ್ಯಾಸಿಗಳ ಮೋಹ ಕಡಿಮೆಗೆ ಸಾಮಾನ್ಯಗಳಿಂದ ಸಿಗುವಂತಹ ಆನಂದ ಸಾಮಾನ್ಯದಲ್ಲದು. ಸಾಮಾನ್ಯದಿಂದ ಯಾವ ಆನಂದನೂ ನೀವು ಸಿಗುದಿಲ್ಲ. ನಮ್ಮ ಜಗತ್ತಿನ ಮ್ಯಾಗಿ ನಾವು ವಿಶ್ವವಿದ್ಯಾಲಯಗಳೆಲ್ಲ ವಶಿಷ್ಠ ಆಶ್ರಮ ಅಂತ ಹೇಳಿದ್ವಿ ನಾವು. ವಿಶ್ವವಿದ್ಯಾಲಯಗಳಿಂದ ಕೃಷ್ಣಾದಿಗಳಂತಹ ಅವತಾರಿಗಳ ತಯಾರಾಗ್ತಾರೋ ಏನ ಹಿಂದೆ ಕುಳೆಗಳು ತಯಾರಾಗ್ತಾರೋ ಹೇಳಿ ನಿಮ್ಮ ವಿಶ್ವವಿದ್ಯಾಲಯಗಳಲ್ಲಿ. ವಶಿಷ್ಠ ಆಶ್ರಮದೊಳಗಂತವ್ರು ತಯಾರಾಗ್ತಿದ್ರು. ವಶಿಷ್ಠ ಆಶ್ರಮ ಹಿಂದೆ ಕುಳೆಗಳನ್ನು ತಯಾರು ಮಾಡ್ತಿತ್ತು. ನಿಮ್ಮ ವಿಶ್ವಕ್ಕೆ ಆಧಾರ ಸ್ತಂಭ ಏನು? ನಿಮ್ಮ ಜಗತ್ತಿನ ಮ್ಯಾಗಿನ ವಿಶ್ವವಿದ್ಯಾಲಯಗಳೆಲ್ಲ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯಗಳನ್ನು ತುಂಬಿಕೊಳ್ಸಾಕತ್ತಾವಿಲ್ಲ. ಏನ್ ಮಾಡೋ ಡಿಗ್ರಿ ತಗೊಂಡು ಪಡ್ಕೊಂಡು ಏನ್ ಮಾಡಿದ್ಪ? ಅಜ್ಞಾನ ಹೋಗೈತೆ ನಿಮ್ಗೆ. ಜ್ಞಾನ ಸಮಾಧಿ ಹೊಂದಿದ್ ಮಾಡೋದೆಲ್ಲ ವ್ಯರ್ಥ. ವಿಷಯ ಏನ್ ಕಲ್ತರದಾಗ ಏನ್ ಮಾಡುದು? ನಾಯಿ ನರಿ ಹಂಗೆ ಹೊಟ್ಟಿ ತುಂಬ್ಕೊಳ್ಳೋ ಕೆಲಸ. ಅಷ್ಟು ಮಾಡಿರ್ಬಿಟ್ರೆ ಮುಗೀತ ಮನುಷ್ಯನ ಜನ್ಮ ಕೆಲಸ. ಸಮಾಧಾನ ಶಾಂತಿ ಸಿಗಬೇಕಲ್ಲ, ನೆಮ್ಮದಿ ಬೇಕಾಗುತ್ತ ಅಂದ್ರೆ ಈ ವಿಚಾರದ ಅಧ್ಯಾತ್ಮ ವಿಚಾರದಾಗ ತೊಡಗಬೇಕು. ಇದ್ರ ಕಡೆ ನೀ ಅಲಕ್ಷ್ಯ ಮಾಡಿದಿ, ಎಂದೂ ನಿನಗೆ ಸಮಾಧಾನ ಶಾಂತಿ ಸಿಗುದಿಲ್ಲ ನೋಡಿ. ಯಾರ ಒಲವಿನಿಂದ ಇದ್ರ ಕಡೆ ಲಕ್ಷ್ಯ ಕೊಟ್ಟಿದ್ದು ಸಂಸ್ಕಾರ ಮಾಡ್ಕೋತೀರಿ ಅವರಿಗೆ ಇದು ಸಮಾಧಾನ ಶಾಂತಿ ಸಿಗ್ತದೆ ನೋಡಿ. ನಮ್ಮ ಋಷಿಮುನಿಗಳೆಲ್ಲ ಏನ್ ಕಲಿಸಿದ್ರು? ವಿಷಯದ ಸಂಪರ್ಕ ಭೋಗದ ಸಿಕ್ಕೊಂಡು ಒದ್ದಾಡೋದು ಕಲಿಸಿದ್ರು, ಅದರಿಂದ ಬಿಡುಗಡೆ ಆಗೋದು ಕಲಿಸಿದ್ರು. ಕಡೆಗೆ ಬಾ, ಅದರಿಂದ ಹೊರಗೆ ಬಾ. ವಿಷಯದ ಸಂಪರ್ಕ ವ್ಯವಹಾರದಿಂದ ಹೊರಗೆ ಬಾ, ಎಂಥ ನಿನ್ನಲ್ಲಿ ಐತೆ ಆನಂದ ಅನುಭವ. ಅದು ವ್ಯಾಮೋಹಕ್ಕೆ ಬಿದ್ದಾಗ ಸಿಕ್ಕೊಂಡು ಒದ್ದಾಡ್ತು ಜನ್ಮಾಂತರ ತೆಗಬೇಕಾಗಿತ್ತು. ಎಷ್ಟು ಜನ್ಮ ತಿರುಗಿದ್ರು ಇದ್ರಾಗಿಂದ ಪಾರಾಗೋದು ಬಹಳ ಕಠಿಣ ಅದ ನೋಡ್ರಿ. ಇದರಿಂದ ಸುಖ ಶಾಂತಿ ಸಿಗುವುದು ಸಾಧ್ಯನೇ ಇಲ್ಲ. ಮತ್ತು ಧನವನ ಹೊಂದು ವಿವೇಕಪೂರ್ವಕವಾಗಿ ಮನಸ್ಸನ್ನ ವಿಷಯಗಳ ಕಡೆಗೆ ಹೋಗಿದ ಹತೋಟಿ ಒಳಗೆ ಇಟ್ಕೊಳ್ಳೋಕೆ ಕಲಿಬೇಕು ನೋಡ್ರಿ. ಅದಕ್ಕೆ ನಾವು ಯಾವಾಗಲೂ ಈ ವಿವೇಕ ಎಲ್ಲಿ ಸಿಗ್ತದೆ ಅಂದ್ರೆ ಸತ್ಸಂಗ ಸಿಗ್ತದೆ. ಸತ್ಸಂಗಕ್ಕೆ ಮುಖ ಕೊಡ್ಲಿಲ್ಲ ಅಂದ್ರೆ ಬರೀ ಜಡಬುದ್ಧಿ ಜಡಸಂಗದೊಳಗೆ ತೊಡಗಿ ನಮಗೂ ಅದು ಮನಸ್ಸು ಅದು ಜಡನ ಆಗ್ತದೆ. ವಿವೇಕವಂತರ ಸಂಗಿಲ್ಲ. ಎಂತೊಲಿವನೋ ತನಗಿನ್ನೆಂತೊಲಿವನೋ ಕಂತು ಕಾಲ ಪುರವೈರಿ ಗುರುಶಂಪುಲಿಂಗ. ಗುರುಶಂಪುಲಿಂಗ ಅಂದ್ರೆ ಹಾಸಗಲ್ ಮ್ಯಾಗಿಟ್ಟು ಬೀಸಗಲ್ ಅಲ್ಲ, ಮತ್ತೆ ರೂಪವಾದಂತಹ ಇರುವಿನ ಅನುಭವ ಜಡಬುದ್ಧಿ ಜಡಸಂಗ ಅದರಿಂದ
ಎಂಥವ್ರ ಸಂಘ ನಾವು ಮಾಡ್ತೀವಿ ಅಂಥದ್ದು ನಮ್ಗೆ ಸಂಸ್ಕಾರ ಆಕೈತಿ. ಅದಕ್ಕೆ ಉತ್ತಮ ಜನರ ಸಂಘ, ಒಳ್ಳೆ ವಿಚಾರವಂತರ ಸಂಘ ಮಾಡಿದಾಗ ನಮ್ಗೆ ಪಡಿತೈತಿ ಯಾವುದು ಸತ್ಯ, ಯಾವುದು ಸತ್ಯದ, ಯಾವುದು ಹಿತ, ಯಾವುದು ಹಿತದ ಅನ್ನೋದು. ಗಾಳಿ ಬಿಡದಿಲ್ಲ, ವಿಚಾರವಂತರ ಗಾಳಿ ನಮಗೆ ಬಿಡದಿಲ್ಲ. ಎಲ್ಲಿ ಅಂತ ಸಂಸ್ಕಾರ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದಾಗ ಮೊದಲ ಸತ್ಸಂಗ ಮಾಡುವಂತಹ ವಿಚಾರವಂತರ ಸಂಘ, ಅವರ ಆಶ್ರಯ ನಮ್ಗೆ ಅವಶ್ಯ ಬೇಕಾಗ್ತದೆ. ಅವರ ಆಶ್ರಯ ಆಗುವಂತಹ ಸಂಪರ್ಕದೊಳಗೆ ನಾವು ಬಂದಿವಂದ್ರೆ ನಮ್ಮಲ್ಲಿ ಅಂತಹ ವಿಚಾರ ಸಂಸ್ಕಾರ ನಮ್ಗೆ ವಿವೇಕ ನಮ್ಮಲ್ಲಿ ಜಾಗೃತ ಆತಂದ್ರೆ ಯಾವ್ದನ್ನ ಮಾಡ್ಬೇಕು ಯಾವ್ದನ್ನ ಮಾಡಬಾರ್ದು ಅನ್ನೋದು ಬೆಳಿತೀವಿ. ಸರಿಯಾದ ದಾರಿ ತಪ್ಪು ದಾರಿ ತುಳಿದಲ್ಲಿ ನಾವು ಸರಿಯಾದ ದಾರಿ ಹಿಡಿತೀವಿ. ಅಂಥವ್ರ ಮೇಲೆ ಮೇಲೆ ಮಾರ್ಗದರ್ಶನ ಮಹಾತ್ಮರ ಅಂಥವ್ರ ಸಂಪರ್ಕ ಇತ್ತು ಅಂದ್ರೆ ವಿಚಾರವಂತರ ಸಂಪರ್ಕ ಮಾಡ್ಬೇಕು, ಸತ್ಸಂಗ ಮಾಡ್ಬೇಕು. ಅದಕ್ಕೆ ನಡೆಯೋದು ಸತ್ಸಂಗ ಮಾಡ್ರಿ, ಬಿಡಬೇಡ್ರಿ. ಯಾವಾಗ ಮಾಡೋದು ಶ್ರಾವಣ ಮಾಸದಾಗ ಬಂದಾಗ ಅಷ್ಟ ಮಾಡೋದು, ಉಳಿಕೆದ ಮಾಸದಾಗ ಎಲ್ಲ ಯಾಕ್ರಿ ದುರ್ಜನ ಸಂಘ, ಜಡಬುದ್ಧಿ ಜಡಸಂಗ ಮಾಡ್ರಿ. ಇಲ್ಲಿ ಬಿಡಿ ಶರೀರ ಚರಿತಾರ್ಥಿಕ ವ್ಯವಸಾಯ ಯಾರು ಮಾಡ್ಬೇಡ ಅಂತ ಹೇಳಿ ನಿಮ್ಗೆ. ಏನು ನೀವು ಒಕ್ಕಲ್ತನಾರ ಮಾಡು, ನೌಕರಿಯಾರ ಮಾಡು, ವ್ಯಾಪಾರ ಮಾಡು, ಆದ್ರೆ ಮೂಲ ಗುರಿ ನಿನ್ಗೆ ಇದನ್ನ ಬಿಟ್ಟಿರ್ಬಾರ್ದು. ಇದ್ರೊಳಗೆ ಇದನ್ನ ಅವಲಂಬಿಸಿಕೊಂಡು ಎಲ್ಲ ವ್ಯವಹಾರ ಇರ್ಬೇಕು. ಏನ್ ಇನ್ನು ಪ್ರಪಂಚದ ವ್ಯವಹಾರ, ಬಾಳೆ ವ್ಯವಹಾರ ಇದ್ರ ನೆರಳೊಳಗೆ ಇರ್ಬೇಕು. ಪರಮಾತ್ಮ ನೆರಳೊಳಗೆ ನೀನು ಪ್ರಪಂಚ ನಡಿಬೇಕು. ಇದನ್ನ ಎಲ್ಲ ಬರೋಬ್ಬರಿ ಪ್ರಪಂಚನೂ ಸರಳ ನಡಿತೈತಿ. ಇದು ಒಳ್ಳೆ ಸಂಸ್ಕಾರನೂ ಆಕೈತಿ. ಇದಕ್ಕೆ ಅಧ್ಯಾತ್ಮ ಸತ್ತಾಕ ಹೊಂದ್ಕೊಂಡೆ ಅಂದ್ರೆ ಇದನ್ನ ಬಿಟ್ಟು ಅಂದ್ರೆ ಅದು ಹರಿಗಿರ್ತೈತಿ. ಯಾಕ್ರಿ ಎಲ್ಲ ಕಳ್ಕೊತೀನಿ ನೋಡ್ರಿ. ಹಿಡಿ ರಕ್ಷಣೆ ಮಾಡಿ ಪಡಿ ರಕ್ಷಣೆ ಮಾಡಿದಾಗ ನೀನು ಹಿಡಿನೂ ಇರ್ತೈತಿ. ಹಿಡಿ ಜೋಳಕ್ಕಾಗಿ ಪಡಿ ಜೋಳ ಕಳ್ಕೊಂತೀನಿ. ಅದು ಗಂಟ್ಯಾನ ಹಕ್ಕಿ ಹಿಡಿಯಕ್ಕೆ ಹೋಗಿ ಕೈಯಾನ ಹಕ್ಕಿನೂ ಹಾಕ್ಬಿಡ್ತದೆ. ಹಂಗಿದ್ದು ಸಮಾಧಾನ ಐತಿ ಕಳ್ಕೊಂಡು ಕೂತಿ ಅದ್ರ ಬೆನ್ನು ಹಚ್ಚಿ. ಅದಕ್ಕೆ ನಿಜವಾದ ಇರುವು ಏನದ, ನಿಮ್ಮ ನಿಜವಾದ ಇರುವಿನ ನೆನಪು ಮಾಡ್ಕೊಡುವಂಥವ್ರು ವಿಚಾರವಂತರ ಸಂಘ ನಮ್ಗೆ ಬೇಕು. ಅದು ಬಹಳ ಮಹತ್ವದ. ಅಂಥವ್ರ ಸಂಘ ಇದ್ರೆ ಸಾಕು, ನೀವು ಏನೂ ಬಹಳ ಪ್ರಯತ್ನ ಮಾಡುವ ಅವಶ್ಯಕತೆ ಇಲ್ಲ. ನಿರಂತರ ಅವರು ಹೇಳಿದಂತಹ ವಿಚಾರಗಳನ್ನ ಶ್ರವಣ ಮಾಡೋ, ಮನನ ಮಾಡೋ, ನಿಜ ಅದು ಕ್ರಮೇಣ ಪರಿವರ್ತನೆ ಹಾಕೋಂತ ಹೋಗ್ತೈತಿ. ಅವನ ಮನಸ್ಸು ಕೊಟ್ಟು ಕೇಳು. ಮಹಾತ್ಮರು ಹೇಳಿದಂತಹ ವಿಚಾರಗಳು ನಮ್ಮ ಶ್ರದ್ಧೆಯಿಂದ ಮನಸ್ಸು ಕೊಟ್ಟು ಕೇಳಿ ತಿಳ್ಕೊಂತ ಕ್ರಮೇಣ ಅದು ನೀನು ತಿಳ್ಕೊಂತ ಒಳಗದು ಸ್ವಾತಂತ್ರ್ಯ ಕೆಟ್ಟದ ನಿನಗದು ಪರಿಣಾಮ. ಇನ್ನು ಯಾವ್ದನ್ನ ಹಿಡಿಬೇಕು ಅದನ್ನ ಬಿಡ್ಬೇಕು ಅನ್ನೋದು ನಿನಗ ಹೊಳಿತಿತ್ತು. ಪರಿವರ್ತನೆ ಹಾಕೋಂತ ಹೋಗ್ತೈತಿ. ಅದಕ್ಕೆ ಇದನ್ನ ಬಿಡಬೇಡ್ರಿ. ಇವುದು ಕೇಳುವುದು ಅಭ್ಯಾಸ. ಇದರಿಂದ ಜಗತ್ತಿಗೆ ಕಲ್ಯಾಣದ, ಜಗತ್ತಿನ ಜೀವಿಗಳೆಲ್ಲ ನಾವು ಸುಖ ಶಾಂತಿಯನ್ನು ಹೊಂದಬೇಕನ್ನೋ ಇಚ್ಛಾ ಇದ್ದವರೆಲ್ಲರೂ ಇದ್ರ ಬಗ್ಗೆ ಮಹಾತ್ಮ ಹೇಳಿದಂತಹ ವಿಚಾರಗಳೇನದವು ಅವನು ಆಲಿಸಿದಾಗಳೆವುದೇ ನಗರಿಗೆ ಮುಕುತಿ ಎಂದ. ಮಹಾತ್ಮ ಹೇಳಿದಂತಹ ವಿಚಾರಗಳನ್ನು ಕಡೆ ಲಕ್ಷ್ಯ ಕೊಡು. ಆಲಿಸಿ ಆಚರಿಸಿದಾಗಲವು ಅದರಂತೆ ಸಾಧ್ಯ ಆದಷ್ಟು ಇರಾಕಲಿ. ಒಮ್ಗಿಲಿ ಹೇಳಿದಕ್ಷಣ ಕೇಳಿದಕ್ಷಣ ಆಗು ಮಾತಲ್ಲಿದು. ಹಂಗಿದ್ರೆ ಯಾಕೆ ಹೋಗಪ್ಪ ಯಾಕ್ರಿ ಅಂತೀವಿ. ಅಷ್ಟೊಂದು ಕಠಿಣ ಅದೇ. ಅದು ಕ್ರಮೇಣ ಶಕ್ತಿ ಇದ್ದಷ್ಟು ನಾವು ಅದರಂತೆ ಇರಾಕ್ ಪ್ರಯತ್ನ ಮಾಡಿ ಅಂದ್ರೆ ಲಾಭ. ಬರೀ ಹೇಳೋದು ಕೇಳೋದು ಮಾಡೋದು ಅದರ ಪ್ರಕಾರ ಇರ್ಲಿಲ್ಲ ಅಂದ್ರೆ, ನುಡಿದಂತೆ ನಡೆ ಇರ್ಲಿಲ್ಲ ಅಂದ್ರೆ ಅದು ವ್ಯರ್ಥ. ಬರೀ ಮಾತಾಡೋದತ್ತು. ಮನುಷ್ಯನ ಮಂಡಿಗೆ ಮಾಡಿದ್ರೆ ಯಾಕ್ರಿ ಊಟ ಮಾಡಿ ಅದಂಗ ಅದು ಮನುಷ್ಯನ ಎಲ್ಲ ಮಾತಾಡೋದು ಮಾತಾಡೋದು ಆ ಪ್ರಕಾರ ಆಚರಣೆ ತಗೊಂಡಾಗ ನಮ್ಗೆ ಅನುಭವ ಲಾಭ ಇದ್ರ ಲಾಭ. ಅದರಂತೆ ಜೀವಿಸೋದು ವೇದಾಂತ ಅಂದ್ರೆ ಅದರಂತೆ ಜೀವಿಸೋದು ಇರಾಕ್ ಕಲಿಯೋದು ಅಂದ್ರೆ ಅದು ಇದ್ದ ಲಾಭ ತಗೋ ಬಿಡು.
सकल साधु संत महात्मा जय